ಇವರಿಬ್ಬರ ಜೊತೆ ಇನ್ನೊಬ್ಬರು ನಮ್ಮ ಗಡಾದವ್ರ ಬಗ್ಗೆ ಭೀಮಸಿ ಗಡಾದವ್ರ ಬಗ್ಗೆ ಆರೋಪಗಳು ಜನ ಮಾಡೇ ಮಾಡ್ತಿರ್ತಾರೆ. ಸಾರ್ವಜನಿಕರಿಗೆ ಬಂದಾಗ ಗಾಂಧೀಜಿನ ಟೀಕಾ ಮಾಡೋದು ಜನ ಇದ್ದಾರೆ ಇಲ್ಲೇ, ಅಂಬೇಡ್ಕರ್ನ ಟೀಕಾ ಮಾಡೋ ಜನ ಇದ್ದಾರೆ ಇಲ್ಲಿ ಅಂದಾಗ ಪಾಪ ನಮ್ಮ ಭೀಮಸಿ ಗಡಾದವ್ರನ್ನ ಟೀಕಾ ಮಾಡೋರು ಇರೋರು ಇಲ್ಲ, ಅಂಜೀಶ್ವರ ಕವಸ ಮಾಡ್ತಾರೆ, ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ. ಅದನ್ನು ಮೀರಿ ಒಂದು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇವತ್ತು ಗಡಾದವರು ಮಾಡೋ ಕೆಲಸಗಳ ಭಾಳಷ್ಟು ಈ ಮೊನ್ನೆ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದರು. ಈ ಒಂದು 5 ಗುಂಟೆ ಮೇಲೆ 5 ಎಕರೆ ಮೇಲೆ ಜಮೀನದ ಅದು ಖರೀದಿ ಮೇಲೆ 120 ಕೋಟಿ ರೂಪಾಯಿ ನೋಡಿದ್ರ ಬಗ್ಗೆ ಒಂದು ಲೋಕಾಯುಕ್ತ ಅರ್ಜಿ ಸಲ್ಲಿಸೋರು. ನೇರ ಎದುರಿಸಲಿಕ್ಕೆ ನಿಂತರು. ಅಂದ್ರೆ ಇಲ್ಲೇ ನೋಡ್ರಿ 5 ಎಕರೆ ಜಮೀನು ಅದನ್ನು ಎಷ್ಟೋ ಅದು 5 ಎಕರೆ ಸಮಥಿಂಗ್ ಅದ. ಆ ಭೂಮಿ ಮೇಲೆ ಇವತ್ತು 100 crores ನಮ್ಮ ಡಿಸಿಸಿ ಬ್ಯಾಂಕ್ದವ್ರು ಕೊಟ್ಟಿದ್ದಾರೆ. 120 crores ಅದು ಬೆಲೆ ಕಟ್ತಾರೆ. ಏನಪ್ಪ 100 crores ಅಂತೇಳಿ ಇದ್ರ ಸಲುವಾಗಿ ತನಿಖೆ ಆಗಬೇಕು ಅಂತೇಳಿ ಮುಂದೆ ಹೋಗಿ ನಿಂತು ಹೋರಾಟ ಮಾಡುವಂಥ ಒಂದು PIL ಜೊತೆಗೆ ಇನ್ಫಾರ್ಮೇಷನ್ ಆ್ಯಕ್ಟ್ದೊಳಗೆ ಕೆಲಸ ಮಾಡುವಂಥ ನಮ್ಮ ಗಡಾದವ್ರ ಬಗ್ಗೆ ನಾವು ಇಲ್ಲಿ ಸ್ಮರಿಸ್ಬೇಕಾಗ್ತದೆ. ಅನೇಕ ವಿಷಯಗಳಲ್ಲಿ ಈ ಹಿಂದೆ ಪ್ರವಾಹ ಬಂದು ಏನು ತೊಂದರೆ ಆಗೋದು, ಎಷ್ಟು ಜನರಲ್ಲ ಏನು ಇದಾಯಿತು, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು, ಘಟ ಪ್ರಮಾಣದಿಂದ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅನೇಕ ವಿಷಯಗಳ ಮೇಲೆ ಅವರು ಏನಪ್ಪ ಅಂತಂದ್ರೆ ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಶ್ನೆ ಮಾಡೋ ಕೆಲಸ ಮಾಡೋ ಜೊತೆಗೆ ಆ ಭಾಗದಲ್ಲೇ ಒಂದು ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರು ಸಹಿತ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಂಥ ಕೆಲವು ಜನ ಇರೋದ್ರಿಂದಾಗಿ ಇದ್ರ ಜೊತೆಗೆ ಇನ್ನೂ ಇತ್ತೀಚೆಗೆ ಮತ್ತಷ್ಟು ರೈತ ಸಂಘದ ಪರವಾಗಿ ನಮ್ಮ ಏನಪ್ಪ ಅಂತಂದರೆ ಶಶಿಕಾಂತ್ ಗುರೂಜಿ, ಅದ್ರ ಜೊತೆ ನಮ್ಮ ಚುನಪ್ಪ ಪೂಜಾರ್ ಅವರು ಇವತ್ತು ರೈತ ಸಂಘಟನೆಗಳಲ್ಲೇ ಒಂದು ಮೂಮೆಂಟ್ ತೆಗೆದುಕೊಂಡು ಬಂದು ರೈತರನ್ನು ಜಾಗೃತಿ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ನಾವು ಇವತ್ತು 4,500 ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಟನ್ನಿಗೆ, ಅವ್ರು ಕೊಡ್ತಾರೆ 3,300 ಇನ್ನೂ ಹೆಚ್ಚಾಗಬೇಕು. ಮೂಮೆಂಟ್ ಮಾಡೋದು, ಜನ ಜಾಗೃತಿ ಮಾಡೋದು, ಮನೆಗೆ ಹೋಗೋದು, ಎಲ್ಲರೂ ಮಾಡೋದನ್ನು ನೋಡಿದಾಗ ಒಂದು ಹೊಸ ರಾಜಕೀಯ ಪ್ರಭಾವ ಈ ಭಾಗದಲ್ಲಿ ಆಗ್ತಾಯಿದೆ. ಇದು ಆಗಬೇಕಾಗಿದ್ದು. ಇದು ಪ್ರತಿಯೊಂದು ಜಿಲ್ಲೆಯಲ್ಲೇ ಆಗಲಿ, ಪ್ರತಿಯೊಂದು ಕಡೆಯೂ ಆಗಲಿ. ಅಂದರೆ ಕೇವಲ ಅಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಅಂದರೆ ಇವರು ಈಗ ರಾಜಕೀಯಕ್ಕೆ ಬಂದಂಥ ಕೋಟ್ಯಾವಧಿ ಹಣಗಳನ್ನು ಗಳಿಸುವಂಥ ಜನ ತಮ್ಮ ಅನುಕೂಲಕ್ಕೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದನ್ನು ವಿರೋಧಿಸುವಂಥ ಒಂದು ಶಕ್ತಿ ಬರಬೇಕಾಗಿದೆ. ಆ ದಿಶೆಯಲ್ಲೇ ಒಂದು ಸಣ್ಣ ಮೀಡಿಯಾ ಇರ್ಬೋದು, ನಮ್ಮ ಗರ್ಜಿಗೆ ಮತ್ತು ನಮ್ಮದು ಇವತ್ತು ಸಣ್ಣ ಮೀಡಿಯಾ ಇರ್ಬೋದು. ಬಟ್ ಇವರು ಅದೇ ಕಾಲ ನಮ್ಮ ಸದಾನಂದ ಭಾವನೆ ಅವ್ರದ್ದು ಇರ್ಬೋದು, ಮತ್ತು ನಮ್ಮ ಗಡಾದವರು ಸಹಿತ ಮೂಮೆಂಟ್ ಸಣ್ಣದ ಕಾಣ್ತಿರ್ಬೋದು. ಬಟ್ ಇವರು ಎಲ್ಲ ಮಾಡೋದು ಮತ್ತು ಇತ್ತೀಚೆಗೆ ಬೆಳ್ಕೊಳ್ಳೋಂಥ ಒಳ್ಳೆ ಹುಡುಗರು ಕೆಲಸ ಮಾಡಿದ್ದಾರೆ, ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡ ಇವೆಲ್ಲ ನೋಡಿದಾಗ ಮತ್ತು ಅದೇ ಕಾಲಕ್ಕೆ ಇನ್ನೂ ನಮಗೆ ಗೊತ್ತಿರಲಿಲ್ಲ ಈ ಸ್ಯಾಂಡ್ ಮಾಫಿಯಾ, ಇನ್ನೊಂದು ಮಾಫಿಯಾ, ಮತ್ತೇನೋ ಮಾಫಿಯಾಗಳ ಬಗ್ಗೆ ಅವ್ರು ಮಾತಾಡಿದ್ರು.